ಮಾಡಲೇಬೇಕು. ನಿವೇಶನ ಹಕ್ಕುಪತ್ರ ಕೊಡಲೇಬೇಕು. ನಿವೇಶನ ಹಕ್ಕುಪತ್ರ ಕೊಡುವವರೆಗೂ ಬಿಡುವುದಿಲ್ಲ. ಯಾತಕ್ಕಾಗಿ ಹೋರಾಟ? ಹಾಸ್ಟೆಲ್ ಕಾಲನಿ ರಚನೆ ಮಾಡಲೇಬೇಕು. 21 ವರ್ಷಗಳಿಂದ ಸುಳ್ಳು ನೆಪ ಹೊಡ್ತಾ ಬಂದಂತ ಅಧಿಕಾರಿಗಳಿಗೆ ಧಿಕ್ಕಾರ. 21 ವರ್ಷಗಳಿಂದ ಸಭಾಸ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಬಡವರಿಗೆ ಹಕ್ಕುಪತ್ರಕ್ಕಾಗಿ ನಡೆದಿರುವ ಹೋರಾಟಕ್ಕೆ ಜಯವಾಗಲಿ. ನಗರದಲ್ಲಿ ಹಾಸ್ಟೆಲ್ ರಚನೆ ಮಾಡಲೇಬೇಕು. ಬಡವರ ಮನೆ ನಿವೇಶನಕ್ಕಾಗಿ ಜಯವಾಗಲಿ. ಬಡವರ ಮನೆ ನಿವೇಶನ ಹೋರಾಟಕ್ಕೆ ಜಯವಾಗಲಿ. ಕಲಬುರಗಿ ನಗರದಲ್ಲಿ ಕಳೆದ 20 ವರ್ಷಗಳಿಂದ ಒಂದು ಮನೆ ನಿವೇಶನಕ್ಕಾಗಿ ಬಡವರ ಬೃಹತ್ ಹೋರಾಟ ನಡೆದಿತ್ತು. ಆ ಒಂದು ಹೋರಾಟದ ಫಲವಾಗಿ ಹಿಂದೆ 20 ವರ್ಷಗಳ ಹಿಂದೆ ಸುಲ್ತಾನ್ಪುರ ಗ್ರಾಮದ 264 ಸರ್ವೆ ನಂಬರ್ ನಲ್ಲಿ 9 ಎಕರೆ 34 ಗುಂಟೆ ಜಮೀನು ಖರೀದಿ ಮಾಡಿ ಬಡವರಿಗೆ ನಿವೇಶನ ಕಟ್ಕೊಡ್ಲಕ್ಕ ಅದು ಅಲ್ಲಿ ಪ್ರಾರಂಭ ಮಾಡಿತ್ತು. ಬುನಾದಿನೂ ಕೂಡ ಹಾಕಿತ್ತು. ಆದ್ರೆ ಸರ್ವೆ ನಂಬರ್ ಕೊಟ್ಟಂತ ಮಾಲಕ ಕೋರ್ಟಿಗೆ ಹೋಗಿ ಅದು ತಡೆ ಹಿಡಿದಿತ್ತು. ಕೋರ್ಟಿಗೆ ಹೋಗಿ ಸ್ಟೇ ತಂದಿದ್ದು. ಅದು ಕಳೆದ 2001ರಲ್ಲಿ ಆ ಕೋರ್ಟ್ ಆದೇಶ ಇವತ್ತ ಏನದ ಬಡವರ ಪರವಾಗಿ ಆಗಿದೆ. ಎಲ್ಲ ಬಡವರಿಗೆ ಮನೆ ನಿವೇಶನ ಕೊಡ್ಬೇಕಂತ ಹೇಳಿದೆ. ಹೇಳಿದಕ್ಕೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಆ ಜಮೀನು ಹಂಗೆ ಉಳಿದಿದೆ. ಆ ಜಮೀನಲ್ಲಿ 380 ಮನೆಗಳು ಕಟ್ಟಲಿಕ್ಕೆ ಆಗಿತ್ತು. ಅದರಲ್ಲಿ 150 ಮಂದಿ ಫಲಾನುಭವಿಗಳು ದುಡ್ಡು ಕೂಡ ಕಟ್ಟಿದ್ದಾರೆ. ದುಡ್ಡು ಕೂಡ ಬ್ಯಾಂಕಿಗೆ ಚಾಲನೆ ಕಟ್ಟಿದ್ದಾರೆ. ಅವಾಗಿನ ಸರ್ಕಾರ ಅವಾಗ 20 ವರ್ಷ ಹಿಂದೆ ಎಷ್ಟು ಅಂತಂದ್ರೆ ಒಂದು ಮನೆಗೆ 36,000 ಅಂತೆ ಮಂಜೂರಿ ಮಾಡಿತ್ತು. ಅದರಲ್ಲಿ 8,000 ರೂಪಾಯಿ ನೀವು ಕಟ್ಟ್ರಿ 25,000 ನಿಮ್ಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಹಿಂಗಾಗಿ ಇವತ್ತು ಸಾಲನೂ ಕೊಟ್ಟಿಲ್ಲ. ಅದು ಇವತ್ತು ಬ್ಯಾಂಕಿಗೆ ಚಾಲನೆ ಕಟ್ಕೊಂಡು 20 ವರ್ಷ ಹಿಡಿದು ಅದು ಏನು ಕೆಲಸನೂ ಮಾಡಿಲ್ಲ. ಈಗ 21ರಾಗ ಏನದು ಇತ್ಯರ್ಥ ಆಗ್ಯದ, ಕೋರ್ಟ್ ಇತ್ಯರ್ಥ ಮಾಡ್ಯದ. ಅದಕ್ಕಾಗಿ ನಾವು ಹೇಳ್ತೇವೆ ಅವ್ರಿಗೆ ಕೂಡಲೇ ಎಲ್ಲ ಮಂದಿಗೆ ಹಕ್ಕುಪತ್ರ ಕೊಡ್ರಿ, ಅಲ್ಲಿ ನಿವೇಶನ ಕಟ್ಕೊಡ್ರಿ 380 ಮಂದಿಗೆ ಅಂತ ಹೇಳ್ತೀವಿ. ಅದಲ್ದೇ ಗುಲ್ಬರ್ಗ ನಗರದಲ್ಲಿ ಹಾಸ್ಟೆಲ್ಗಳಲ್ಲಿ ಸುಮಾರು ಒಂದು 250 ಜನ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಮನೆಗಳಿಲ್ಲ. ಹಿಂಗಾಗಿ ನಾವು ಮನೆ ನಿವೇಶನ ಒಂದು ಗುಲ್ಬರ್ಗ ನಗರದಲ್ಲಿ ಒಂದು ಹಾಸ್ಟೆಲ್ ನೌಕರ ಕಾಲೋನಿ ಅಂತ ರಚನೆ ಮಾಡಿ ಎಲ್ಲ ಬಡವರಿಗೆ ಮನೆ ನಿವೇಶನ ಕೊಡ್ರಿ. ಯಾಕಂದ್ರೆ ಅವ್ರಿಗೆ ಪ್ರತಿ ತಿಂಗಳು ಪಗಾರ ಆಗಲ್ಲ. ಅವ್ರು ಏನೋ 2 ತಿಂಗಳ 3 ತಿಂಗಳು 4 ತಿಂಗಳಾಗಲ್ಲ. ಮನೆ ಮಾಲಕರು ಕಿರ್ಕೊಳ್ಳೋ ಭಾಳಷ್ಟು ಆಗ್ತದೆ, ಬಾಡಿಗೆ ಮನೆ ಮಾಲಕರದು. ಹಿಂಗಾಗಿ ಅವ್ರು ಸ್ವಂತ ಆಗಲ್ಲ. ಅವ್ರಿಗೆ 20-30 ಕೊಡ್ಲಿ ಪ್ಲಾಟು, ಅರ್ಧ ಪ್ಲಾಟ್ದಾಗೆ ಮನೆ ಕಟ್ಕೊಡ್ಲಿ, ಸಣ್ಣದೇ ಮನೆ ಕಟ್ಕೊಡ್ಲಿ, ಅದ್ರಾಗ ವಾಸವಾಗಿರ್ತಾರೆ. ಅದಕ್ಕಾಗಿ ನಾವು ಇವತ್ತು ಹಾಸ್ಟೆಲ್ ಕಾಲೋನಿ ರಚನೆ ಮಾಡಿರಿ. ಮತ್ತು ಸುಲ್ತಾನ್ಪುರ ಗ್ರಾಮದ 264 ಸರ್ವೆ ನಂಬರ್ನಲ್ಲಿ ಏನು ಹಿಂದೆ ತೀರ್ಮಾನ ಆಗಿತ್ತು 380 ಮಂದಿ ಹಕ್ಕುಪತ್ರ ಕೊಟ್ಟು ನಿವೇಶನ ಕಟ್ಕೊಡ್ಬೇಕಂತ ಇವತ್ತು ಹೋರಾಟ ಪ್ರಾರಂಭ ಮಾಡಿವಿ. ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಈ ಒಂದು ಹೋರಾಟ ನಾವು ಮುಂದುವರಿಸ್ತೀವಿ. ಇವತ್ತು ಪ್ರಾರಂಭ ಮಾಡಿವಿ ಇದು ಹೋರಾಟ 20 ವರ್ಷದ ನಂತರ. ಈಗ ಮತ್ತೆ ಪುನಃ ಈ ಹೋರಾಟ ಯಶಸ್ವಿ ಆಗುವವರೇನು ಕೂಡ ನಮ್ಮ ಹೋರಾಟ ನಾವು ಮುಂದುವರಿಸ್ಬೇಕಂತ ತೀರ್ಮಾನ ಮಾಡಿವಿ.